ಈ ದೇವಾಲಯಕ್ಕೆ ಹೋದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ನಿಮ್ಮಲ್ಲಿರುವ ದಾರಿದ್ರ್ಯವನ್ನು ಹೋಗಲಾಡಿಸಿ ನಿಮಗೆ ಹೊಸ ದಾರಿಯನ್ನ ಕಲ್ಪಿಸುತ್ತಾಳೆ. ಈ ದೇವಿ ಆದಿಶಕ್ತಿಯ ಪ್ರತಿರೂಪ. ಈ ದೇವಿಯ ಮುಂದೆ ಚಿಕ್ಕದೊಂದು ಎಣ್ಣೆಯ ದೀಪ ಹಚ್ಚಿದರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತವೆ. ಅಷ್ಟಕ್ಕೂ ಆ ದೇವಾಲಯ ಯಾವುದು, ಆ ದೇವಿ ಯಾರು, ಆ ದೇವಿಯ ಮಹಿಮೆಗಳೇನು, ಈ ಎಲ್ಲ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದೃಷ್ಟ ಒಲಿಯಬೇಕಾದರೆ ಮೊದಲು ದೇವರ ಕೃಪೆ ಇರಲೇಬೇಕು. ಆ ದೇವರ ಕೃಪೆ ಇದ್ದರೆ ಮಾತ್ರ ಸಿರಿವಂತರಾಗಬಹುದು, ಯಶಸ್ವಿಯಾಗಲು ಸಾಧ್ಯ ಆಗುತ್ತದೆ. ಹಾಗಾದರೆ ನೀವು ಕೂಡ ಅದೃಷ್ಟರಾಗಬೇಕೆಂದರೆ ನಿಮಗೆ ನಂಬಿಕೆ ಇಲ್ಲದಿದ್ದರೂ ಸಹ ಒಮ್ಮೆ ಕೂಡ ಈ ದೇವಿಯ ದರ್ಶನ ಮಾಡಲೇಬೇಕು. ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ, ಶ್ರೀಕೃಷ್ಣದೇವರಾಯನ ಪೂರ್ವಿಕರಿಂದಲೂ ಕೂಡ ಭುವನೇಶ್ವರಿ ದೇವಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧಿಸುತ್ತಿದ್ದರು. ಇದೇ ಕಾರಣ ಈ ತಾಯಿ ವಿಜಯನಗರ ಸಾಮ್ರಾಜ್ಯವನ್ನು ರಕ್ಷಿಸುತ್ತಾ ಬರುತ್ತಿದ್ದಳು. ಹೀಗೆ ಈ ತಾಯಿಯನ್ನು ಶ್ರೀಕೃಷ್ಣ ದೇವರಾಯನ ಕಾಲದ ರಾಜರು ಭಕ್ತಿ ಶ್ರದ್ಧೆಯಿಂದ ಕೂಡ ಪೂಜಿಸುತ್ತಿದ್ದರು. ನಿಜ ಹೇಳಬೇಕೆಂದರೆ ವಿಜಯನಗರ ಸಾಮ್ರಾಜ್ಯದ ಮನೆ ದೇವಿಯಾಗಿಯೇ ಈ ದೇವಿಯನ್ನ ಪೂಜಿಸುತ್ತಿದ್ದರು. ಆ ರಾಜರ ಕೊನೆಯ ರಾಜನಾದ ರಾಮರಾಯ ಈ ದೇವಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪೂಜಿಸುವುದನ್ನೇ ನಿಲ್ಲಿಸಿಬಿಡುತ್ತಾನೆ. ತನ್ನ ಪೂರ್ವಜರು ಭಕ್ತಿಯಿಂದ ಪೂಜಿಸುತ್ತಿದ್ದ ಭಾಗ್ಯವಂತಿಯನ್ನು ನಿರ್ಲಕ್ಷಿಸಿದ ರಾಮರಾಯ ಈ ದೇವಿಯ ಕೆಂಗಣ್ಣಿಗೆ ಒಳಗಾಗುತ್ತಾನೆ. ಆಗ ದೇವಿ ಅವನ ಕನಸಲ್ಲಿ ಬಂದು, ನೀನು ನನ್ನನ್ನು ತುಂಬಾ ನಿರ್ಲಕ್ಷ್ಯ ಮಾಡಿದ್ದೀಯಾ, ನಿನ್ನ ಸಾಮ್ರಾಜ್ಯ ನಿನ್ನ ಕಣ್ಣ ಮುಂದೆ ಸಂಪೂರ್ಣವಾಗಿ ನಾಶವಾಗಲಿ ಎಂದು ಶಾಪ ನೀಡಿ ತುಂಗಭದ್ರಾ ನದಿಗೆ ಹಾರುತ್ತಾಳೆ. ಮುಂದೆ ತುಂಗಭದ್ರಾ ನದಿ ಹಾಗೂ ಕೃಷ್ಣಾ ನದಿಯಲ್ಲಿ ಈಜಿಕೊಂಡು ಭೀಮಾ ನದಿ ಸಂಗಮಕ್ಕೆ ಈ ದೇವಿ ಬಂದು ಸೇರುತ್ತಾಳೆ. ಇದೇ ಕಾರಣ ವಿಜಯನಗರ ಸಾಮ್ರಾಜ್ಯವು ಪತನವಾಗುತ್ತದೆ. ರಾಮರಾಯ ಆಳುತ್ತಿರುವ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ಪತನವಾಗಿ ಮುಸ್ಲಿಂ ರಾಜರ ಕೈಯಲ್ಲಿ ವಶವಾಗುತ್ತದೆ. ಮುಂದೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣ ಹಾಳಾಗುತ್ತದೆ. ಇದಕ್ಕೆ ಕಾರಣ ಈ ದೇವಿಯ ಶಾಪವಾಗಿತ್ತು. ಹೀಗಿರಲು ಒಂದು ದಿನ ದ್ಯಾಮಣ್ಣ ಎಂಬ ಕುರುಬ ನದಿಯ ತೀರಕ್ಕೆ ನೀರು ಕುಡಿಯಲು ಹೋಗುತ್ತಾನೆ. ನೀರು ಕುಡಿದು ಈಚೆ ಬರುವಾಗ ಅವನಿಗೆ ಆ ನದಿಯಿಂದ ಒಂದು ವಾಣಿ ಕೇಳುತ್ತದೆ. ಮೊದಲಿಗೆ ದ್ಯಾಮಣ್ಣ ಈ ವಾಣಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾನೆ. ಆದರೆ ಮರುದಿನ ಮತ್ತೆ ಅದೇ ಸಮಯಕ್ಕೆ ಊಟ ಮುಗಿಸಿಕೊಂಡು ನೀರು ಕುಡಿಯಲೆಂದು ನದಿ ತೀರಕ್ಕೆ ಹೋದಾಗ ಮತ್ತೆ ಅವನಿಗೆ ವಾಣಿ ಕೇಳುತ್ತದೆ. ಅದೇನೆಂದರೆ, ನಾನು ಈ ನೀರಿನಲ್ಲಿದ್ದೇನೆ, ನನಗೆ ಈ ಊರಿನಲ್ಲಿ ಜಾಗ ಕೊಡಿ ಎಂದು ಮತ್ತೆ ಪ್ರತಿಧ್ವನಿ ಕೇಳಿಸುತ್ತದೆ. ಆವಾಗ ಕೂಡ ದ್ಯಾಮಣ್ಣ ಇದನ್ನು ನಿರ್ಲಕ್ಷಿಸಿ ತನ್ನ ಕಾರ್ಯದಲ್ಲಿ ತೊಡಗುತ್ತಾನೆ. ಹೀಗೆ 3-4 ದಿನ ಈ ವಾಣಿ ಅವನಿಗೆ ಪದೇ ಪದೇ ಕೇಳಿಸುತ್ತದೆ. ಆಮೇಲೆ ಸ್ವಲ್ಪ ಗಾಬರಿ, ಸ್ವಲ್ಪ ಆಶ್ಚರ್ಯಗೊಂಡ ದ್ಯಾವಣ್ಣ ತನ್ನ ಗ್ರಾಮಸ್ಥರನ್ನು ಕರೆದುಕೊಂಡು ಬಂದು ಇಲ್ಲಿ ನಡೆದ ಮಾಹಿತಿಯನ್ನು ಅವರಿಗೆ ಕೊಡುತ್ತಾನೆ. ಮುಂದೆ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ದೇವಿ ಮುಳುಗಿರುವ ವಿಷಯ ಅವರಿಗೆ ತಿಳಿಯುತ್ತದೆ. ಆಗ ಆ ದೇವಿಯ ಗಾಜಿನ ರೂಪದಲ್ಲಿದ್ದ ಸ್ತೂಪವನ್ನು ಈಚೆಗೆ ತೆಗೆದಾಗ ಆ ಸ್ತೂಪವು ಕಪ್ಪು ಬಣ್ಣದ ಸ್ತೂಪವಾಗಿತ್ತು. ಅದೇ ಸಮಯದಲ್ಲಿ ಅಲ್ಲೇ ಇದ್ದ ಒಂದು ಹಾವು ಕೂಡ ಆ ದೇವಿಯನ್ನು ಯಾವಾಗಲೂ ಕಾಯುತ್ತಿತ್ತು. ಆಗ ಪ್ರಜೆಗಳೆಲ್ಲ ಸೇರಿ ಅದೇ ಊರಿನಲ್ಲಿ ದೇವಾಲಯವನ್ನು ಕಟ್ಟುತ್ತಾರೆ. ನಂತರದ ಕಾಲದಲ್ಲಿ ಆ ಗ್ರಾಮದಲ್ಲಿ ಜನರು ಸುಭಿಕ್ಷೆಯಿಂದ ಹಾಗೂ ಉತ್ತಮವಾದ ಬೆಳೆಗಳನ್ನು ಬೆಳೆಯುತ್ತಾರೆ. ಹಾಗೆಯೇ ಎಲ್ಲರೂ ಅದೃಷ್ಟವಂತರು ಕೂಡ ಆಗುತ್ತಾರೆ. ಇದೆಲ್ಲ ಆ ತಾಯಿಯ ಮಹಿಮೆ ಎಂದು ಜನರು ಆ ತಾಯಿಯನ್ನು ಕೊಂಡಾಡುತ್ತಾರೆ. ಹೀಗಾಗಿಯೇ ತಮ್ಮ ಊರಿಗೆ ಹಾಗೂ ತಮ್ಮ ಪ್ರದೇಶಕ್ಕೆ ಭಾಗ್ಯವನ್ನು ತಂದುಕೊಟ್ಟಂತಹ ದೇವಿ ಎಂದು ಆಕೆಯನ್ನ ಭಾಗ್ಯವಂತೆ ದೇವಿ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಹಾಗೆಯೇ ಅವಳನ್ನು ಆ ದೇವಸ್ಥಾನದಲ್ಲಿ ಆರಾಧಿಸಲು ಕೂಡ ಪ್ರಾರಂಭಿಸುತ್ತಾರೆ.
ಈ ದೇವಾಲಯ ಈ ಪ್ರದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ದೇವಾಲಯವಾಗಿದೆ. ಈ ದೇವಿಯ ತಲೆಯ ಮೇಲೆ ಕಿರೀಟ, ಮೂಗಿನಲ್ಲಿ ಮಿಂಚುವ ಮೂಗುತಿ, ಹಣೆಯ ಮೇಲೆ ದೊಡ್ಡದಾದ ಕುಂಕುಮ ಹಾಗೂ ಕೊರಳಲ್ಲಿ ತಾಳಿಯನ್ನು ಹಾಕಿಕೊಂಡು ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಪ್ರತಿ ವರ್ಷ ನವರಾತ್ರಿಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನಗಳಂದು ದೇವಿಗೆ ವಿಶೇಷವಾದ ಪೂಜೆ ಕೂಡ ನಡೆಯುತ್ತದೆ. ಹೈದರಾಬಾದ್, ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಶಕ್ತಿಶಾಲಿ ದೇವಿಯಾದ ಈ ದೇವಿಯನ್ನು ನೀವು ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ದರ್ಶನ ಪಡೆಯಬಹುದು. ಹಾಗೆಯೇ ವಿಶೇಷ ದಿನಗಳಂದು ಸಾಯಂಕಾಲ 9 ಗಂಟೆಯವರೆಗೆ ಈ ದೇವಸ್ಥಾನ ತೆರೆದಿರುತ್ತದೆ. ಭಾಗ್ಯವಂತೆ ದೇವಿ ಎಂದೇ ಪ್ರಸಿದ್ಧವಾದ ಈ ದೇವಿ ನೆಲೆ ನಿಂತಿರುವ ಪುಣ್ಯಕ್ಷೇತ್ರ ಕರ್ನಾಟಕ ರಾಜ್ಯದ ಗುಲ್ಬರ್ಗಾ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗತ್ತರಗಿ ಎಂಬ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಿ ಆದಿಶಕ್ತಿಯ ಪ್ರತಿರೂಪ. ಈ ದೇವಿಯ ಮುಂದೆ ದೀಪ ಹಚ್ಚಿದರೆ ಪಾಪಗಳು ಪರಿಹಾರವಾಗುತ್ತವೆ. ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ಜನವೋ ಜನ. ದೀಪ ಹಚ್ಚುವ ಮೂಲಕ ಹರಕೆ ತೀರಿಸುತ್ತಿರುವ ಭಕ್ತರು. ಸರ್ವಾಲಂಕಾರಗೊಂಡಿರುವ ದೇವಿಯ ದರ್ಶನಕ್ಕಾಗಿ ಮುಗಿಬಿದ್ದ ಜನಸಾಗರ. ಹೌದು ಸ್ನೇಹಿತರೆ, ಅದೇ ಚಿಂಚಳ್ಳಿ ಮಾಯಕ್ಕ ದೇವಿಯ ಪೂಜಾ ವೈಭವ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಚಿಂಚಳ್ಳಿಯಲ್ಲಿದೆ ಶಕ್ತಿ ದೇವತೆಯ ದೇಗುಲ ಮಾಯಕ್ಕನ ದೇವಸ್ಥಾನ. ಇದನ್ನು ಮಹಾಕಾಳಿ ಮಾಯಕ್ಕ ದೇವಿ ದೇವಸ್ಥಾನ ಎಂದು ಕೂಡ ಕರೆಯಲಾಗುತ್ತದೆ. ಇವಳ ಭಕ್ತರು ಇವಳನ್ನು ಚಿಂಚಳ್ಳಿ ಮಾಯಕ್ಕ, ಮಾಯವ್ವ, ಮಾಯಮ್ಮ, ಮಾಯಗಾರತಿ, ಮಹಾಮಾಯಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಚಿಂಚಳ್ಳಿ ಮಾಯಕ್ಕನ ಹಲವಾರು ಪವಾಡಗಳ ಬಗ್ಗೆ, ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮಾಯಕ್ಕ ದೇವಿ ಚಿಂಚಳ್ಳಿಯಲ್ಲಿ ನೆಲೆಸಿದ್ದು ಹೇಗೆ? ಮಾಯಕ್ಕಳಿಗೆ ಪೂಜೆ ಸಲ್ಲಿಸುವ ಮೊದಲು ಹಿರಿದೇವಿಗೆ ಪೂಜೆ ಮಾಡುವುದೇಕೆ? ಹೌದು ಸ್ನೇಹಿತರೆ, ಈಕೆ ಶಕ್ತಿ ದೇವತೆಯ ಸಾಕ್ಷಾತ್ ಆದಿಶಕ್ತಿ ಸ್ವರೂಪ, ಪರಮೇಶ್ವರನ ಪ್ರಿಯ ಪತ್ನಿ, ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೇವಿ, ಬೇಡಿದ ವರಗಳನ್ನು ಕರುಣಿಸುವ ಕರುಣಾಮಯಿ. ಇವಳೇ ಚಿಂಚಳ್ಳಿ ಮಾಯಕ್ಕ. ಮಾಯಕ್ಕ ದೇವಿಯ ಮೂರ್ತಿ ಅತ್ಯಾಕರ್ಷಕವಾಗಿದೆ. 5 ಹೆಡೆಗಳ ಸರ್ಪದ ಆಶ್ರಯದಲ್ಲಿ ದೇವಿಯ ತಲೆ ಮೇಲೆ ಕಿರೀಟವಿದೆ. ಚತುರ್ಭುಜ ಧಾರಿಯಾಗಿರುವ ದೇವಿ ಮುಂಗೈಯಲ್ಲಿ ಸದಾ ಬಳೆಗಳನ್ನು ತೊಟ್ಟಿರುತ್ತಾಳೆ. ಕೈಯಲ್ಲಿ ಖಡ್ಗ, ಒಂದು ಕೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಹಾವಿದೆ. ಮೈತುಂಬ ಬಂಗಾರದ ಒಡವೆಗಳನ್ನು ಧರಿಸಿ ಸರ್ವಾಲಂಕಾರ ಭೂಷಿತಳಾಗಿ ಭಕ್ತರಿಗೆ ವಿಶೇಷವಾಗಿ ದರ್ಶನ ನೀಡುತ್ತಾಳೆ. ಚಿಂಚಳ್ಳಿ ಮಾಯಕ್ಕ ದೇವಿಯ ಸುತ್ತು 10 ಹಲವು ಪೌರಾಣಿಕ ಕಥೆಗಳು ಸುತ್ತಿಕೊಂಡಿವೆ. ರಾಕ್ಷಸರ ವಂಶವನ್ನು ಸಂಹರಿಸಲು ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೇರಿದಂತೆ ದೇವಾನುದೇವತೆಗಳು ಮಾಯಕ್ಕ ದೇವಿಯನ್ನು ಸೃಷ್ಟಿಸಿದರಂತೆ. ಮಾಯಕ್ಕ ದೇವಿಯದ್ದು ಸಾಕ್ಷಾತ್ ಪಾರ್ವತಿಯ ಅವತಾರ ಎಂದೇ ಇಲ್ಲಿ ಜನರು ನಂಬಿದ್ದಾರೆ. ಯಾಕಂದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಕೀಲ ಮತ್ತು ಕೀಟ ಎಂಬ ರಾಕ್ಷಸರಿದ್ದರು. ಇಬ್ಬರು ರಾಕ್ಷಸರು ತಮಗೆ ಗಂಡು ಹೆಣ್ಣು ಯಾವ ಪ್ರಾಣಿ ಪಕ್ಷಿಗಳಿಂದ ಮರಣ ಬಾರದಂತೆ ಬ್ರಹ್ಮನಿಂದ ವರ ಪಡೆದಿದ್ದರಂತೆ. ಆ ವಿಶೇಷ ವರವನ್ನು ಪಡೆದ ಅಸುರರು ಜನರನ್ನು ಬಹಳವಾಗಿ ಹಿಂಸಿಸುತ್ತಾ ಇರುತ್ತಾರೆ. ಈ ಸಂದರ್ಭದಲ್ಲಿ ಆದಿಶಕ್ತಿ ರಾಕ್ಷಸರ ಅಟ್ಟಹಾಸವನ್ನು ಕಡಿಮೆಗೊಳಿಸಲು ಅರ್ಧನಾರೀಶ್ವರ ರೂಪದಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ. ದೇವಿಯ ರೂಪವನ್ನು ಕಂಡ ರಾಕ್ಷಸರು ಅವಳ ರೂಪವನ್ನು ಕಂಡು ಹೆದರಿ ಅವಳಿಗೆ ಶರಣಾಗತರಾಗುತ್ತಾರೆ. ಆಗ ದೇವಿ ಏನು ಬೇಕೆಂದು ಕೇಳುತ್ತಾರೆ. ರಾಕ್ಷಸರು ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಅಡುಗೆ ಮಾಡಿ ನಮ್ಮ ಹೆಸರಿನಲ್ಲಿ ಜನರಿಗೆ ಊಟ ಹಾಕಬೇಕೆಂದು ಹೇಳುತ್ತಾರೆ. ರಾಕ್ಷಸರಿಗೆ ಅವರ ವಚನ ಈಡೇರಿಸುವಂತೆ ಹೇಳಿ ಆ ರಾಕ್ಷಸರನ್ನು ಸಂಹರಿಸುತ್ತಾಳೆ. ನಂತರ ದೇವಿ ಇಲ್ಲೇ ನೆಲೆಸಿದ್ದಳು ಎಂದು ಪುರಾಣಗಳು ಸಾರುತ್ತವೆ. ಚಿಂಚಳ್ಳಿಯ ಮೂಲ ಗ್ರಾಮ ದೇವತೆ ಹಿರಿದೇವಿ. ಮಾಯಕ್ಕ ಹಿರಿದೇವಿಯ ಆಶ್ರಯ ಪಡೆದು ಇಲ್ಲೇ ನೆಲೆಸಿದ್ದಳು ಎನ್ನಲಾಗಿದೆ. ಹೀಗಾಗಿಯೇ ಇಲ್ಲಿ ಮೊದಲು ಪ್ರಾಶಸ್ತ್ಯ ಹಿರಿದೇವಿಗೆ ನೀಡಲಾಗುತ್ತದೆ. ಮೊದಲು ಹಿರಿದೇವಿಗೆ ಪೂಜೆ ಸಲ್ಲಿಸಿದ ನಂತರ ಮಾಯಕ್ಕ ದೇವಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ಸಂಪ್ರದಾಯವಾಗಿದೆ.
ಚಿಂಚಲಿ ತಾಲೂಕು ನಗರವಾದಂತಹ ರಾಯಭಾಗದಿಂದ 11 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ಬೆಳಗಾವಿಯಿಂದ ಸುಮಾರು 103 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದ್ದರೆ ವಿಜಾಪುರದಿಂದ 116 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 593 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರವಾದ ರೈಲ್ವೆ ನಿಲ್ದಾಣ ಚಿಂಚಳ್ಳಿದೇ ಆಗಿದೆ. ಚಿಂಚಳ್ಳಿ ಮಾಯಕ್ಕ ಮಹಿಮೆ ಅಪಾರ. ಹಳ್ಳದಲ್ಲಿ ಹಾಲು ಹರಿಸಿದ ಶಕ್ತಿ ದೇವತೆ ಇವಳು. ಕುರುಬರಿಗೂ ಮಾಯಕ್ಕನಿಗೂ ಇದೇ ಅವಿನಾಭಾವ ನಂಟು. ಚಿಂಚಳ್ಳಿ ಮಾಯಕ್ಕಳ ದೇಗುಲ ಹಲವು ವಿಶೇಷತೆಗಳ ದಿವ್ಯ ತಾಣ. ಚಿಂಚಳ್ಳಿ ಮಾಯಕ್ಕೆ ನೆಲೆಸಿರುವ ಈ ದೇವಾಲಯದ ಮಹಾದ್ವಾರ ಪೂರ್ವಾಭಿಮುಖವಾಗಿದೆ. ಆದರೆ ಇಲ್ಲಿ ದಕ್ಷಿಣ ದಿಕ್ಕಿಗೆ ಮಾಯಕ್ಕ ದೇವಿ ನೆಲೆಸಿದ್ದಾಳೆ. ಇಲ್ಲಿ ಪೂರ್ವಾಭಿಮುಖವಾಗಿ ಹಿರಿದೇವಿ ಇದ್ದಾಳೆ. ಈ ದೇವಾಲಯದಲ್ಲಿ ಮೊದಲು ನೆಲೆಗೊಂಡಿದ್ದು ಗ್ರಾಮ ದೇವತೆ ಹಿರಿದೇವಿ. ಹೀಗಾಗಿಯೇ ಇಲ್ಲಿ ಮೊದಲ ಪೂಜೆ ಪ್ರಾಶಸ್ತ್ಯ ಎಲ್ಲವೂ ಹಿರಿದೇವಿಗೆ ಸಲ್ಲುತ್ತದೆ. ಶಕ್ತಿ ದೇವತೆ ಮಕ್ಕಳ ಸನ್ನಿಧಿಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳು ಅತ್ಯಂತ ವಿಶೇಷವಾಗಿ ಇಲ್ಲಿ ಜರುಗುತ್ತವೆ. ಈ ತಾಯಿಗೆ ಪ್ರತಿ ವರ್ಷ ಬನದ ಹುಣ್ಣಿಮೆಯ ನಂತರ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಗೆ ಸುಮಾರು 10 ರಿಂದ 15 ಲಕ್ಷ ಜನರು ಆಗಮಿಸುತ್ತಾರೆ. ಜಾತ್ರೆಯ ವೇಳೆ ಇಲ್ಲಿ ಭಕ್ತರ ಮೈಮೇಲೆ ದೇವಿ ಬರುತ್ತಾಳೆ. ಈ ಸಂದರ್ಭದಲ್ಲಿ ಭಕ್ತರು ವೀರಾವೇಶದಿಂದ ಕುಣಿಯುತ್ತಾರೆ. ಇದೇ ವೇಳೆ ಭಕ್ತರು ಜಾತಿ ಭೇದವಿಲ್ಲದೆ ಡೊಳ್ಳಿನ ನಾದಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸುತ್ತಾರೆ. ಚಿಂಚಳ್ಳಿ ಮಾಯಕ್ಕ ದೇವಿಯ ಮಹಿಮೆ ಅಪಾರ. ಅದಕ್ಕೆ ಇಲ್ಲಿ ನಿದರ್ಶನಗಳು ಸಹ ಇವೆ. ಹಾಲಹಳ್ಳಿ ಚಿಂಚಳ್ಳಿ ಗ್ರಾಮದಿಂದ 1/2 ಕಿಲೋಮೀಟರ್ ದೂರದಲ್ಲಿದೆ. ಈ ಹಳ್ಳ ಪಶ್ಚಿಮಕ್ಕೆ ಹರಿದು ಕೃಷ್ಣಾ ನದಿ ಸೇರಿಕೊಳ್ಳುತ್ತದೆ. ಈ ಹಳ್ಳಕ್ಕೆ ಹಾಲಹಳ್ಳ ಎಂಬ ಹೆಸರು ಬರಲು ಕಾರಣವಿದೆ. ಒಮ್ಮೆ ಮಾಯಕ್ಕ ಊರ ಹೊರಭಾಗದ ಪಕ್ಕದ ಹಳ್ಳದ ಬಳಿ ಹೋದಳಂತೆ. ಅಲ್ಲಿ ಊರ ಕುರುಬರು ಕುರಿ ಕಾಯುತ್ತಿದ್ದರು. ತನಗೆ ಹಾಲು ಬೇಕು ಎಂದು ಕೇಳಿದಾಗ ಅವರು ಕೊಡಲಿಲ್ಲ. ಆಗ ಆ ತಾಯಿ ತನ್ನ ಶಕ್ತಿಯಿಂದ ಹಳ್ಳವನ್ನೆಲ್ಲ ಹಾಲಾಗಿ ಹರಿಯಲಿ ಎಂದು ಹೇಳಿದಳಂತೆ. ಆಗ ಹಳ್ಳವೆಲ್ಲ ಹಾಲಾಗಿ ಹರಿಯುತ್ತದೆ. ಒಮ್ಮೆ ಈ ಹಳ್ಳದ ದಡದಲ್ಲಿ ಕುರಿ ಕಾಯುತ್ತಿದ್ದ ಕುರುಬರ ಬಳಿ ಮಾಯಕ್ಕ ಬರುತ್ತಾಳೆ. ಬಂದು ಉಣ್ಣೆ ಕೊಡಲು ಬೇಡಿಕೊಳ್ಳುತ್ತಾಳೆ. ಆದರೆ ಕುರುಬರು ಉಣ್ಣೆ ಕೊಡಲು ನಿರಾಕರಿಸುತ್ತಾರೆ. ಆಗ ಸಿಟ್ಟಿನಿಂದ ಮಾಯಕ್ಕ ಕುರಿಗಳೆಲ್ಲ ಕಲ್ಲಾಗಲಿ ಎಂದು ಶಾಪ ನೀಡುತ್ತಾಳೆ. ತಕ್ಷಣವೇ ಅಲ್ಲಿರುವ ಕುರಿಗಳೆಲ್ಲ ಕಲ್ಲಾಗುತ್ತವೆ. ತಮ್ಮ ತಪ್ಪನ್ನು ಅರಿತ ಕುರುಬರು ಪ್ರಾಯಶ್ಚಿತ್ತಕ್ಕಾಗಿ ದೇವಿಗೆ ಉಣ್ಣೆಯನ್ನು ಒಪ್ಪಿಸುವ ಸಂಪ್ರದಾಯ ಈಗಲೂ ಇಲ್ಲಿ ಬೆಳೆದುಕೊಂಡು ಬಂದಿದೆ. ಈ ದೇವಿ ಅತ್ಯಂತ ಪ್ರಭಾವಿ ಹಾಗೂ ಶಕ್ತಿಶಾಲಿ ಎಂದು ಉತ್ತರ ಕರ್ನಾಟಕದ ಅಲ್ಲದೆ ಮಹಾರಾಷ್ಟ್ರ ಹಾಗೂ ಇತರೆ ರಾಜ್ಯಗಳಲ್ಲೂ ಈ ದೇವಿಯ ಶಕ್ತಿಯ ಬಗ್ಗೆ ಗೊತ್ತಿದೆ. ಮಾಯಕ್ಕ ದೇವಿಯ ಸನ್ನಿಧಾನದಲ್ಲಿ ನವರಾತ್ರಿಯಲ್ಲಿ ಅತ್ಯಂತ ಜೋರಾಗಿ ಪೂಜೆ ನಡೆಯುತ್ತದೆ. ದಸರಾದ ಮೊದಲ ದಿನ ಇಲ್ಲಿ ಘಟಸ್ಥಾಪನೆ ಮಾಡಲಾಗುತ್ತದೆ. ಇದಾದ ನಂತರ ನವರಾತ್ರಿಯ 9 ದಿನಗಳು ದೇವಿಗೆ ಬೆಳಗ್ಗೆ ಹಾಗೂ ಸಂಜೆ ಅಭಿಷೇಕ, ಅಲಂಕಾರ, ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವು ಸೌದತ್ತಿ, ಕಿತ್ತೂರು, ಬೆಳಗಾವಿ, ಧಾರವಾಡ, ಬಿಜಾಪುರಕ್ಕೆ ಹೋದರೆ ದಯವಿಟ್ಟು ಚಿಂಚಳ್ಳಿ ಮಾಯಕ್ಕನ ದೇವಸ್ಥಾನಕ್ಕೆ ಭೇಟಿ ಕೊಡಿ.